ನೀವುಗಳು ಕಲ್ತದ್ದು ಮತ್ತೊಬ್ಬರಿಗೆ ಕಲಿಸುವ ಮಟ್ಟಿಗೆ ಬೆಳೆಯುವವರಾಗಿರ್ಬೇಕು. ನಾನು ನೀನು ದೇವರ ರಾಜ್ಯಕ್ಕೆ ಬೀಜವಾಗಿರ್ಬೇಕು. ನಾನೇ ಎಲ್ಲರನ್ನ ಕಂಟ್ರೋಲ್ ಮಾಡಂಗ ಆಗಬಾರ್ದು. ದಟ್ ಈಸ್ ನಾಟ್ ದ ಕಿಂಗ್ಡಮ್ ಆಫ್ ಗಾಡ್. ಮೋಸ ಮಾಡ್ತಾರೋ ಇಲ್ಲ ವಂಚನೆ ಮಾಡ್ತಾರೋ, ಯಾವಾಗ ಸ್ವಾರ್ಥಿಗಳಾಗ್ತಿರೋ ನೀವು ದೇವರನ್ನ ಹಿಂಬಾಲಿಸ್ತಾ ಇಲ್ಲ ಅಂತ ಅರ್ಥ ಆಯ್ತು. ಕಲಬೆರಕೆಗಳು ಬರ್ತಾ ಇದೆ. ನೀವು ಮಾಡಿದ್ರ ಪ್ರತಿಫಲ ನಿಮಗೆ ಬರೋದಿಲ್ಲ. ದೈವ ಪ್ರೇರಿತವಾದ ಶಾಸ್ತ್ರದ ಪ್ರತಿಯೊಂದು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಅದಕ್ಕೆ ನಮ್ ಟೀಚಿಂಗ್ ಬೇಡ ಅಂತ. ನಿಮ್ಗೆ ಸ್ವಲ್ಪ ಅರಿವು ಬೆಳೆಯುತ್ತೆ ವಿನಃ ದೇವರ ಜ್ಞಾನದ ಆತ್ಮದಲ್ಲಿ ನಿಮ್ಮನ್ನ ನಡೆಸೋದಿಲ್ಲ. ಯಾಕಂದ್ರೆ ಪ್ರೀಚಿಂಗ್ ಅಲ್ಲಿ ಹಲ್ಲೆಲೂಯಾ, ಗ್ಲೋರಿ, ಆಮೆನ್, ರಿಸೀವ್ ಇಟ್. ಗಾಸ್ಪಲ್ ಇಸ್ ದ ಪವರ್ಫುಲ್ ವೆಪನ್. ನಾನು ಎನ್ನದನ್ನ ಸಾಯಿಸಿ ನಾವು ಎನ್ನದನ್ನ ಯಾವಾಗ ನಾವು ಬೆಳೆಸ್ತೀವೋ ಅವಾಗಲೇ ದೇವರ ರಾಜ್ಯ ಬೆಳೆಯುತ್ತೆ.